ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಾರೀಕು ಎಷ್ಟಪ್ಪ? ಮಂಡೇ, ಸೋಮವಾರ, ಸೆಪ್ಟೆಂಬರ್ 16ನೇ ತಾರೀಕು ಗುರು. ಇವತ್ತು ಕರೆಕ್ಟಾಗಿ ಈಗ ಟೈಮ್ ಬಂದು 7:58. ಇನ್ನು ಟಿಫನ್ ತಿಂದಿಲ್ಲ. ಗ್ಯಾಸ್ ಹಾಕ್ಸೋಣಂತ ಗ್ಯಾಸ್ ಬಂಕಿಗೆ ಬಂದಿದ್ದೀನಿ, ಪೆಟ್ರೋಲ್ ಬಂಕಿಗೆ. ಎಲ್ಲರೂ ಹೇಗಿದ್ದೀರಾ? ಟಿಫನ್ನು ಕಾಫಿ ಏನಾದ್ರು ಆಯ್ತಾ? ಯಾರ್ಯಾರು ಟಿಫನ್ ಮಾಡಿಲ್ಲ ಹೋಗಿ ಟಿಫನ್ ಮಾಡಿ. ಅದರಲ್ಲೂ ಡ್ಯೂಟಿ ಹೋಗದೆ ಇರೋರು ದಯವಿಟ್ಟು ಡ್ಯೂಟಿ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡೋಣ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಡ್ಯೂಟಿ ಮಾಡ್ತಾ ನಿಮ್ಗೆ ಏನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅಂದರೆ, ಯಾರೋ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಪಾಪ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ರು, ಸರ್ ದಯವಿಟ್ಟು ಗಾಡಿ ಇವಾಗ 80 ಕಿಲೋಮೀಟರ್ ಲಾಕ್ ಆಗಿದೆ, ಆ ಗಾಡಿ ಪಿಕಪ್ ಇದೆಯಾ ಇಲ್ವಾ, ಹೆಂಗೆ ಏನು ಎತ್ತ ಅಂತ ದಯವಿಟ್ಟು ಅದು ಸ್ವಲ್ಪ ವಿವರಣೆ ಕೊಡಿ ಸರ್ ಅಂತ ಇದ್ರು. ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋಣ. ಸೊ ಬನ್ನಿ, ಈಗ ಸದ್ಯಕ್ಕೆ ಹೋಗಿ ಗ್ಯಾಸ್ ಹಾಕ್ಸೋಣ. ಗ್ಯಾಸ್ ಹಾಕ್ಸ್ಕೊಂಡು ಸೀದಾ ಟಿಫನ್ ತಿಂದಿಲ್ಲ, ಟಿಫನ್ ತಿನ್ಕೊಂಡು ಹಾಗೆ ನಿಮ್ಗಳ ಜೊತೆ ಮಾತಾಡ್ತಾ ಡ್ಯೂಟಿ ಮುಗಿಸ್ಕೊಂಡು ಇವತ್ತು ಡ್ಯೂಟಿ ನೋಡೋಣ. ಬೇಗ ಡ್ಯೂಟಿ ಮಾಡ್ಕೊಂಡು ಮನೆಗೆ ಬರ್ತೀನಿ. ಅಪ್ಪಿತಪ್ಪಿ ಡ್ಯೂಟಿಗಳೇನಾದ್ರು ಕಡಿಮೆ ಆಯ್ತು ಅಂದ್ರೆ 12 ಗಂಟೆವರೆಗೂ ಮಾಡ್ತೀನಿ. ಯಾಕೆಂದರೆ ನಾಳೆ ರಜೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾಳೆ ಊರಲ್ಲಿ ಇರಲ್ಲ. ನೆನ್ನೆ ಡ್ಯೂಟಿ ಮಾಡಲಿಲ್ಲ, ಭಾನುವಾರ ನೈಟ್ ಪೂರ್ತಿ ಹೊಡೆದ್ನಲ್ಲ ಡ್ಯೂಟಿ. ಸೊ ಹಂಗಾಗಿ ನೆನ್ನೆ ರಜಾ ತಗೊಂಡು ಮನೇಲೇ ಮಲಗಿದ್ದೆ. ಯಾಕಂದ್ರೆ ನೈಟ್ 2 ಅವರ್ ಅಷ್ಟೇ ನಿದ್ದೆ ಮಾಡಿದ್ದು. ನಾನು 2.5 ಗಂಟೆ ಡ್ಯೂಟಿ ಮಾಡಿದ್ದೆ. ತಿರ್ಗಾ 4:30-5 ಗಂಟೆಗೆ ತಿರ್ಗಾ ಒಂದು 9 ಗಂಟೆವರೆಗೂ ಡ್ಯೂಟಿ ಮಾಡ್ಕೊಂಡು ಮನೆಗೆ ಬಂದಿದ್ದೆ. ಅದಕ್ಕೋಸ್ಕರ ನಿದ್ದೆ ಮಾಡಿ ನೆನೆ ರೆಸ್ಟ್ ಮಾಡ್ಕೊಂಡು ಇವತ್ತು ಮತ್ತೆ ಡ್ಯೂಟಿ ಆನ್ ಮಾಡಿದ್ದೀನಿ. ಇವತ್ತು ನೋಡೋಣ, ಯಾಕಂದ್ರೆ ನಾಳೆ ರಜೆ ಇರೋದ್ರಿಂದ ಊರಿಗೆ ಹೋಗಿ ಏನೇನು ಕೆಲಸ ಇಲ್ಲ ಊರಲ್ಲಿ. ಏನೋ ಸ್ವಲ್ಪ ಸಣ್ಣ ಕೆಲಸ ಆಯ್ತು ಅಷ್ಟೇ. ಒಂದು 12 ಗಂಟೆವರೆಗೂ ಟ್ರೈ ಮಾಡ್ತೀನಿ, 12-1 ಗಂಟೆವರೆಗೂ ಡ್ಯೂಟಿಗಳು ಹೆಂಗಾಯ್ತವೆ ಏನು ಆಯ್ತಾ. ಸೊ ನಿಮ್ಗಳ ಜೊತೆ ಕಾಲ ಕಳೀತಾ ಹೋಗ್ತಾ ಇರೋಣ. ಸೊ ಬನ್ನಿ, ಈಗ ಸದ್ಯ ಗ್ಯಾಸ್ ಹಾಕ್ಸೋಣ. ಗ್ಯಾಸ್ ಹಾಕ್ಸ್ಕೊಂಡು ಹೋಗಿ ಟಿಫನ್ ಮಾಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಗೊಂದು ತೋರಿಸ್ಬೇಕು. ಅಲ್ಲಿ ಒಂದು ಟಾಟಾ ಎಸ್ ಬರ್ತಾ ಇದೆ ನೋಡಿ. ಟಾಟಾ ಎಸ್ ನೋಡ್ತಾ ಇದ್ದೀರಾ? ಆ ಯಪ್ಪನಿಗೆ ಗುರು ರೈಟ್ ಸೈಡ್ ಹ್ಯಾಂಡ್ ಒಂದು ಕೈಯೇ ಇಲ್ಲ, ಬಟ್ ಆದರೂ ಡ್ರೈವ್ ಮಾಡ್ತಾರೆ ಗುರು ರೂಪಪ್ಪ. ನಿಜವಾಗ್ಲೂ ಗ್ರೇಟ್ ಅಲ್ವಾ ಗುರು? ಇವಾಗ ತಾನೇ ಗ್ಯಾಸ್ ಹಾಕ್ಸ್ಕೊಂಡು ಬಂಕಿಂದ ಆಚೆ ಕಡೆ ಬಂದೆ. ಸೊ ನಾನು ಆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಆ ಟಾಟಾ ಎಸ್ ಓಡಿಸ್ತಾ ಇದ್ದ ವ್ಯಕ್ತಿ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಅಂಥವ್ರ ಸ್ಫೂರ್ತಿ. ಯಾಕೆಂದರೆ ಕೈ ಕಾಲು ನೆಟ್ಗಿರೋರೆ ನೇರ್ಪಾಗಿ ದುಡಿಯಲ್ಲ. ಆ ಯಪ್ಪನ್ಗೊಂದು ರೈಟ್ ಹ್ಯಾಂಡ್ ಕೈಯೇ ಇಲ್ಲ, ಆದರೂ ಲೆಫ್ಟ್ ಹ್ಯಾಂಡಲ್ಲೇ ಗೇರ್ ಹಾಕೊಂಡು ಡ್ರೈವ್ ಮಾಡ್ತಾರೆ ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಪರಿಸ್ಥಿತಿ ಏನಿರುತ್ತೋ ಏನೋ, ಅವ್ರಿಗೆ ದಿನ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ದಿನ ಎದ್ದು ದುಡಿದ್ರೇನೆ ಜೀವನ. ಪಾಪ ನನಗಂತೂ ಸಿಕ್ಕಾಬಿಟ್ಟೆ ಒಂಥರ ಹೊಟ್ಟೆ ಹೊರಿತು ಗುರು. ಹೌದಲ್ವ? ಈ ಥರನೂ ಇರ್ತಾರ ಪಾಪ ಜನಗಳು. ಇಷ್ಟು ಕಷ್ಟಪಡೋರು ಇರ್ತಾರ. ಒಂದು ಕೈ ಇಲ್ಲ ಅಂದ್ರೂ ಅವ್ರ ಗಾಡಿ ಓಡಿಸಿದ್ರೇ ಪಾಪ ಅವ್ರಿಗೂ ಜೀವನ ನಡೆಯೋದು. ನೋಡಿ, ದಯವಿಟ್ಟು ಯಾರ್ಯಾರು ಈ ಸೋಂಬೇರಿ ಕಟ್ಟೆಗಳ ಥರ ಕೂತ್ಕೊಂಡು ಹೊರಟೆ ಹೊಡ್ಕೊಂಡು ಕೂತಿರೋರು ಯಾರಾದರೂ ಈ ಥರ ಒಂದು ವಿಡಿಯೋಗಳು ನೋಡಿದ್ರೆ ದಯವಿಟ್ಟು ಅಂಥವ್ರಿಂದ ನೀವಾದರೂ ಸ್ವಲ್ಪ ಆದ್ರೂ ಕಲ್ತ್ಕೊಳ್ರಿ. ಜೀವನದಲ್ಲಿ ದುಡೀರಿ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಅಷ್ಟೇ ಗುರು ನನ್ನ ಕಡೆಯಿಂದ. ಅಂದರೆ ನಮ್ಮಂಥವ್ರಿಗೆಲ್ಲ ಇನ್ಸ್ಪಿರೇಷನ್ ಅವರು. ಒಂದು ಕೈ ಇಲ್ಲ ಅಂದ್ರೂ ಒಂದು ಡ್ರೈವ್ ಮಾಡಿಕೊಂಡು ಪಾಪ ಜೀವನ ಸಾಗಿಸ್ತವ್ರೆ ಅಂತಂದ್ರೆ ಅವ್ರು ಗ್ರೇಟ್. ಅಂಥವ್ರಿಗೆ ಒಂದು ಸೆಲ್ಯೂಟ್ ಹೊಡಿಬೇಕು ನಾವು. ಬನ್ನಿ, ಇವಾಗ ಸದ್ಯಕ್ಕೆ ಟಿಫನ್ ತಿನ್ಕೊಳ್ಳೋಣ. ಆಮೇಲೆ ಡ್ಯೂಟಿ ಇನ್ನೂ ಆನೇ ಮಾಡಿಲ್ಲ ಗುರು. ಡ್ಯೂಟಿನ ಇಲ್ಲಿ ಟಿಫನ್ ತಿಂದ್ಬಿಟ್ಟು ಆನ್ ಮಾಡ್ತೀನಿ. ಇವಾಗ ತಾನೇ ಟಿಫನ್ ತಿಂದಾಯ್ತು. ಇವರೇ ಯಾರಪ್ಪ ಫೋನ್ ಮಾಡಿದ್ದಾರೆ. ಯಾವುದಪ್ಪ ಇದು? ಸತ್ವ ಮಿಷ್ಟಿ ಚಾರ್ ಮಂತೆ ಗುರು. ಯಾವುದೋ ಅಪಾರ್ಟ್ಮೆಂಟಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಹೋಯ್ತಾರೆ. ಮೊಬೈಲ್ ನಂಬರ್ 9686 ಬಂದೆ ಗುರು ಪಿಕಪ್ ಪಾಯಿಂಟಿಗೆ. सिक्स 7 है ये 10 डेज का बेबी मालूम मेरा घर में भी एक बेबी है. हाँ, विंडो
ಇವಾಗ ತಾನೇ ಅಂಜನಾಪುರದಿಂದ ಪಿಕಪ್ ಮಾಡ್ಕೊಂಡು ಇಲ್ಲಿ ಡ್ರಾಪ್ ಬಂದೆ, ಮತ್ತೆ ವಾಪಸ್ ಅಂಜನಾಪುರಕ್ಕೆ ಡ್ಯೂಟಿ ಬಿದ್ದೈತೆ ಗುರು. ಅದು ಅಂಜನಾಪುರದಲ್ಲಿ ಎಲ್ಲಿ ಅಂತ ಕೇಳಿದ್ರ ವಜ್ರಗಿರಿ ಎಸ್ಟೇಟು. ವಜ್ರಗಿರಿ ಎಸ್ಟೇಟ್ ಯಾರ್ದಪ್ಪ ಅಂತಂದ್ರೆ ನಿಮಗೆ ಗೊತ್ತು, ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ಕಳಾನಟ ವಿಲನ್ ವಜ್ರಮುನಿ ಅವ್ರದ್ದು ಎಸ್ಟೇಟ್ ಅಂತ ತೋರಿಸ್ತಾ ಇದೆ. ನೋಡೋಣ ಇಲ್ಲಿ ಪಿಕಪ್ ಮಾಡ್ಕೊಂಡು, ಬಹುಶಃ ಅವ್ರ ಮನೆಯವರು ಇದ್ರು ಇರ್ಬೋದು ಯಾರಾದರೂ. ನೋಡೋಣ ಪಿಕಪ್ ಪಾಯಿಂಟ್ಗೆ ಹೋಗೋಣ, ಮತ್ತೆ ಡ್ರಾಮ್ ಪಾಯಿಂಟ್ಗೆಲ್ಲ ತೋರಿಸ್ತೀನಿ ಬನ್ನಿ. ಓಕೆ, ಗಾಯ್ಸ್ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಈ ವಜ್ರಮುನಿ ಅಂತ ಏನಾಯ್ತಲ್ಲ, ಇದೇ ಇವ್ರ ಎಸ್ಟೇಟು. ನೋಡ್ಬೋದು ಅಲ್ಲಿವರೆಗೂ ಏನು ಕಾಣ್ತಾ ಇದೆ ಆ ಗೇಟು, ಅದು ಅಲ್ಲಿಂದ ಹಿಡಿದು ಸೀದಾ ಈ ಕಡೆ ಬಂದರೆ ಗುರು ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ವರೆಗೂ ಐತೆ. ರೈಟ್ ಸೈಡಲ್ಲಿ ಕಾಣ್ತಾ ಇರೋ ತೋಟ ಎಲ್ಲ ಇವ್ರದೇ. ಒಳಗಡೆ ಕಡಿಮೆ ಅಂದ್ರೆ ಒಂದು 3-4 ಮನೆ ಐತೆ. ಅಣ್ಣ ತಮ್ಮದಿರು ಭಾಗ ಮಾಡ್ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ. ದೊಡ್ಡ 3 ಮನೆಗಳಿವೆ ಇಲ್ಲಿ. ಗಾಯ್ಸ್ ನೋಡ್ಬೋದು, 1592 ರೂಪಾಯಿ ಡ್ಯೂಟಿ ಬಂದೈತೆ. ಒಂದು ಅಡ್ವಾನ್ಸ್ ಬುಕ್ಕಿಂಗು ನಾಗೇಗೌಡನಪಳ್ಳಿ ಉತ್ತರಹಳ್ಳಿ ಅಂತ 5 ಅವರ್ ರೆಂಟಲ್ ಬುಕ್ ಮಾಡವ್ರೆ. ಅಲ್ಲಿಂದ ಏರ್ಪೋರ್ಟ್ಕೊಂಡೆ ಗಂಗಾಮೂತನಹಳ್ಳಿ. ಇವಾಗ ಸದ್ಯಕ್ಕೆ ಗುರು ಚಿಕ್ಕ ಡ್ಯೂಟಿಗಳು ಮಾಡ್ತಾ ನಾನು ಇವಾಗ ಚಂದ್ರ ಲೇಔಟಲ್ಲಿದ್ದೀನಿ. ಇನ್ನು ಎಷ್ಟಾಯ್ತದೆ ಟೈಮು, ಕರೆಕ್ಟಾಗಿ 40 ನಿಮಿಷ ಟೈಮ್ ಐತೆ. ಆ 40 ನಿಮಿಷ ಟೈಮಲ್ಲಿ ನಾನು ಕರೆಕ್ಟಾಗೆ ನಾಗೇಗೌಡನಪಾಳ್ಯ ಹೋಗಬೇಕು. ನಾಗೇಗೌಡನಪಾಳ್ಯ ಅಂದರೆ ಕನಕಪುರ ರೋಡ್ ಹತ್ರ ಇದೆ ನಾಗೇಗೌಡನಪಾಳ್ಯ ಅಂತ. ಸೊ ಅಲ್ಲಿಗೆ ಇವಾಗ ಹೋಗೋಣ. ಅಡ್ವಾನ್ಸ್ ಬುಕ್ಕಿಂಗ್ ಹೋದರೆ ಬೆಸ್ಟು ಗುರು. ಆಲ್ರೆಡಿ 1300 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ. ಅದೊಂದು 1300 ರೂಪಾಯಿ. 5 ಅವರ್ ರೆಂಟಲ್. ಆ್ಯಕ್ಚುಲಿ ಅದು ಏರ್ಪೋರ್ಟ್ಗೆ ಬುಕ್ ಮಾಡವ್ರೆ. ಅಪ್ಪಿತಪ್ಪಿ ಅವ್ರೇನೋ ವಾಪಸ್ ರೆಂಟಲ್ ಬುಕ್ ಮಾಡೋರಲ್ಲ, ಅವರೇನೋ ಪ್ಲಾನಿಂಗಲ್ಲಿ ಬುಕ್ ಮಾಡಿರ್ತಾರೆ. ಕರ್ಕೊಂಡೋಗಿ ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡ್ಬಿಡೋಕೆ ಬುಕ್ ಮಾಡಿರ್ತಾರೆ. ಅಪ್ಪಿತಪ್ಪಿ ಆ ಥರ ಬುಕ್ ಮಾಡಿದರೆ 1200 ಅಲ್ಲ, ಒಂದು 2000 ರೂಪಾಯಿ ಮೇಲೆ ಬಿಲ್ ಆಗುತ್ತೆ ನನ್ನ ಅನಿಸಿಕೆ ಪ್ರಕಾರ. ಇಲ್ಲ ಜಸ್ಟ್ ಸಿಂಗಲ್ ಡ್ರಾಪ್ ಅಂದ್ರೆ ತೊಂದರೆ ಇಲ್ಲ. ಡ್ರಾಪ್ಗೆ 1300 ರೂಪಾಯಿ ಯಾರು ಕೊಡ್ತಾರೆ ಈ ನಾನ್ ಪೀಕ್ ಅವರಲ್ಲಿ? ಅದಕ್ಕೆ ಸೊ ಹೋಗ್ತಾ ಇದ್ದೀನಿ ಇವಾಗ. ಒಂದು 15 ಕಿಲೋಮೀಟ್ರ್ ಆಯ್ತು ಚಂದ್ರಾಲಯ ಒಟ್ಟಿಂದ. ಖಾಲಿ ಹೋಗಿ ಸೀದಾ ಪಿಕಪ್ ಮಾಡ್ಕೊಂಡು ನೋಡೋಣ ರೆಂಟಲ್ಲ ಏನು ಎತ್ತ ಅಂತ ಗೊತ್ತಾಗ್ತದೆ. ವೆಯ್ಟ್ ಮಾಡೋಣ. ಸೊ ಬನ್ನಿ ಸದ್ಯಕ್ಕೆ ಆ ಪಿಕಪ್ ಪಾಯಿಂಟ್ಗೆ ಹೋಗ್ಬಿಡೋಣ. किधर एंट्री करना है? लेफ्ट साइड ಎಂಟ್ರಿ ಮಾಡಾಯ್ತು. ಇಲ್ಲಪ್ಪ ಬಂತು ಗುರು 3. ಫಸ್ಟು ನಂದಿನಿ ಲೇಔಟ್ ಹೋಗ್ಬೇಕಿದೆ. ನಂದಿನಿ ಲೇಔಟ್? ಹಾಂ, ಅದು ನೀವು ಹಾಕೊಂತೀರಾ? ನೀವೇ ಹಾಕ್ಬೇಕು ಸರ್ ಅದು ನಂದಿನಿ ಲೇಔಟ್. ನಾನು ಹಾಕಿದ್ದೆ ಎಲ್ಲ, ಅದು ಬಂದಿಲ್ಲ. ಅದು ನಿಮ್ಗೆ ತೋರಿಸಿಲ್ವಾ ಅದು ಲೊಕೇಶನ್? ನಾನು ಡೈರೆಕ್ಟ್ ಏರ್ಪೋರ್ಟ್ ತೋರಿಸ್ತಾ ಇದ್ದೀನಿ. 3 ಲೊಕೇಶನ್ ಹಾಕಿದ್ದೀನಿ. 3 ಲೊಕೇಶನ್ ಇಲ್ಲ, ಒಂದೇ ಇರೋದು.
ಬ್ರೋ ಇವಾಗ ಕರೆಕ್ಟಾಗಿ ನಂದಿನಿ ಹೋಟೆಲ್ ಇದ್ದೀನಿ. ಕಸ್ಟಮರು ಅದು ರೆಂಟಲ್ ಬುಕ್ ಮಾಡಿದ್ರಲ್ಲ, 2 ಸ್ಟಾಪ್ ಇದೆ ಮಧ್ಯ. ಆ 2ರಲ್ಲಿ ಮೊದಲನೇ ಸ್ಟಾಪಿಗೆ ಬಂದಿದ್ದೀನಿ. ಸೆಕೆಂಡ್ ಸ್ಟಾಪ್ ಬಂದು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ಗೆ. ಆ ಮೆಟ್ರೋ ಸ್ಟೇಷನಲ್ಲಿ ತಕ್ಷಣ ನೆಕ್ಸ್ಟ್ ಲಾಸ್ಟ್ ಡ್ರಾಪ್ ಬಂದು ಏರ್ಪೋರ್ಟ್ಗೆ. 20 ಸ್ಟಾಪಲ್ಲಿ ಡ್ರಾಪ್ ಮಾಡಿದ್ದಿಲ್ಲ, ಅದಕ್ಕೋಸ್ಕರ ಬಂದು ಈಗ ತಾನೇ ಊಟ ಮಾಡಿದೆ. ಊಟ ಮಾತ್ರ ಸಖತ್ತಾಗಿತ್ತು. ಯಾವುದೋ ನಂದಿನಿ ಸೌತ್ ಕಿಚನ್ ಅಂತ. ಮತ್ತೆ ವಾಪಸ್ ಈ ಡ್ರಾಪ್ ಮಾಡಿದ್ದೀನಲ್ಲ ಅದೇ ಪಾಯಿಂಟ್ಗೆ ಹೋಗಿ ಅವ್ರಿಗೆ ವೆಯ್ಟಿಂಗ್ ಮಾಡಬೇಕು. ವೆಯ್ಟಿಂಗ್ ಮಾಡೋಣ. ವೆಯ್ಟಿಂಗ್ ಮಾಡಿ ಅವ್ರು ಬಂದಾಗ ಕರ್ಕೊಂಡು ಹೋಗೋಣ ಗುರು. ಬನ್ನಿ. ಇದು ನನ್ನ ಇವತ್ತಿನ ಮಧ್ಯಾಹ್ನದ ಊಟ ಗುರು. ಅನ್ನ ಸಾಂಬಾರು, ಯಾವುದೋ ಸೊಪ್ಪಿನ ಪಲ್ಯ, ಒಂದು ಐಟಮ್ಮು. ಒಂದು ಗಂಟೆಲ್ಲ ಹೋಗುತ್ತಾ? ಅಷ್ಟೇ ಅಲ್ಲ, ಬೇಗನೆ ಹೋಗುತ್ತೆ. ಕಿಲೋಮೀಟ್ರ್ ಇತ್ತಲ್ಲ ಅದಕ್ಕೆ ಅಷ್ಟೊತ್ತು. ಕಿಲೋಮೀಟ್ರ್ ಅಷ್ಟೇ ಆಗುತ್ತಾ? ಇಲ್ಲ ಜಾಸ್ತಿ ಆಗುತ್ತೆ? ಅಷ್ಟೇ. ಗುರು ಟೈಮ್ ಬಂದು ಕರೆಕ್ಟಾಗಿ 4:15. ಆ್ಯಕ್ಚುಲಿ ಇವರು ರೆಂಟಲ್ ಬುಕ್ಕಿಂಗು ಮಾಡಿದ್ದು 1:25, 1:15 ಪಿಕಪ್ ಮಾಡ್ಕೊಂಡಿದ್ದೆ ನಾನು. 1:15 2:30, 3:30, ಬರೀ 4:15, 2.25 ಗಂಟೆ ಟೈಮ್ ತಗೋತು ಅಷ್ಟೇ. 1-2 ಕಡೆ ಸ್ಟಾಪ್ ಮಾಡಿದರು. ಸೀದಾ ಬಂದು ಡ್ರಾಪ್ ಆಗ್ತಾ 1216 ರೂಪಾಯಿ ಕೊಟ್ಟಾಗರು. ಈಗ T1 ಡ್ಯೂಟಿ ಕೊಟ್ಟವನೇ ಊಬರ್ಗೋ, ನೋಡೋಣ ಇಲ್ಲಿ ಕೊಡ್ತಾನೆ ಅಂತ. ಸೀದಾ ಇವಾಗ ಡ್ಯೂಟಿ ಪಿಕಪ್ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ಬಿಟ್ರೆ ಸಾಕು. ವೈಟ್ ಫೀಲ್ಡ್ ಊಡಿಗೆ ಬಂದಿದ್ದೀನಿ ಗುರು. ಕರೆಕ್ಟ್ ಟೈಮ್ಗೆ ಬಂದು ತಗಲಾಕೊಂಡಿದ್ದೀನಿ ಟ್ರಾಫಿಕ್ ಏರಿಯಾಗೆ. ಇಲ್ಲಿಂದ ಒಂದು ಕೊಣನಕುಂಟೆ ಕ್ರಾಸ್ ಅಂತ ಬಿತ್ತೋದ್ರೆ ಡ್ಯೂಟಿ ಸಾಕು. ನೋಡೋಣ ಬೀಳುತ್ತಾ ನಿಜವಾಗ್ಲು. ಗಾಯ್ಸ್ ಸದ್ಯಕ್ಕೆ ಇವಾಗ ಕರೆಕ್ಟಾಗಿ ನಾನು ರಿಚ್ಮಂಡ್ ಟೌನ್ ಹತ್ರ ಇದ್ದೀನಿ. ಡ್ಯೂಟಿನೇ ಬೀಳಲಿಲ್ಲ ಗುರು. ವೈಟ್ ಫೀಲ್ಡಲ್ಲಿ ತಲ್ಕೆಟ್ ಕ್ಯಾರ ಹಿಡ್ದೋಯ್ತು. ಮುಂದೆ ಬರ್ತಾ ಇದೆ ಮಾರತಳ್ಳಿ ಕಡೆ. ಮಾರತಳ್ಳಿಯಿಂದ ಒಂದು ಕೋರಮಂಗ್ಲ ಆಮೇಲೆ ಬೀಳ್ತು. ಮತ್ತು ಕೋರಮಂಗ್ಲದಿಂದ ಮತ್ತು ರಿಚ್ಮಂಡ್ ಟೌನ್ಗೆ ಬಂದೆ, ಅಶೋಕ್ ನಗರ. ಇವಾಗ ಇಲ್ಲಿಂದ ಒಂದು ಬನಶಂಕರಿ ಫಸ್ಟ್ ಸ್ಟೇಜ್ ಅಂತ ಶ್ರೀನಗರ ಬಂದೈತೆ. ಡ್ಯೂಟಿ ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಕ್ಕೆ. ಸೊ ಈ ಡ್ಯೂಟಿ ಮಾಡಿ ನನ್ನ ಪ್ರಕಾರ
ಇದು ಲಾಸ್ಟ್ ಡ್ಯೂಟಿ ಅನ್ಸುತ್ತೆ, ಆಮೇಲೆ ಬರಲ್ಲ. ಯಾಕಂದ್ರೆ ಶ್ರೀನಗರ ಕಡೆ ಎಲ್ಲ ಇಷ್ಟೊತ್ತಲ್ಲಿ ಡ್ಯೂಟಿಗಳು ಕೇಳಂಗೆ ಇಲ್ಲ. ಬನ್ನಿ ಇವಾಗ ಸೆಂಟ್ ಫಿಲೋಮಿನಾ ಹಾಸ್ಪಿಟ್ಲಿಂದ ಫಸ್ಟ್ ಇವಾಗ ಪಿಕಪ್ ಕೊಟ್ಟವನು. ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಪಿಕಪ್ ಮಾಡೋಣ. ಪಿಕಪ್ ಮಾಡಿ ಕಡೆಗೆ ಸ್ವಲ್ಪ ಮಾತಾಡೋದದೆ ನಿಮ್ಗಳ ಜೊತೆ. ಮಾತಾಡ್ಬಿಟ್ಟು ಈ ವಿಡಿಯೋನ ಮುಗಿಸೋಣ ಸ್ನೇಹಿತರೆ. ಬನ್ನಿ ಇವಾಗ ಹೋಗಿ ಮೊದಲು ಪಿಕಪ್ ಮಾಡ್ಬಿಡೋಣ. 83 ಗುರು ಸದ್ಯಕ್ಕೆ ಇವಾಗ ತಾನೇ ಕಸ್ಟಮರ್ನ ತಂದು ಡ್ರಾಪ್ ಆಗ್ತೆ. ಟೈಮು ಕರೆಕ್ಟಾಗಿ 9:15 ಆಗೈತೆ. ಮನೆ ಕಡೆ ಹೋಗೋ ಟೈಮು. ಯಾವಾದ್ರು ಮನೆ ಕಡೆ ಡ್ಯೂಟಿ ಬೀಳಲಿ ಅಂದರೆ ಎಲ್ಲ ಆ ಕಡೆ ಈ ಕಡೆ ಬೀಳ್ತಾವೆ ಗುರು. ಏನು ಆ ಕಡೆ ಈ ಕಡೆ ಹೋಗೋಣ ಹೇಳ್ರಿ. ನಾನು ಬೆಳಗ್ಗೆ 8 ಗಂಟೆಗೆ ಬಂದಿದ್ದು. ಎಲ್ಲ ಬರೀ ಈ ಕೆಂಗೇರಿ ಸೈಡ್ಗೆ ಬೀಳ್ತವೆ. ಇವಾಗ ಇಷ್ಟೊತ್ತಲ್ಲಿ ಯಾರು ಕೆಂಗೇರಿಗೆ ಹೋಗಿ ಬರ್ತಾರೆ? ಒಂದು ಮನೆ ಕಡೆ ಡ್ಯೂಟಿ ಅಂತೂ ಬರ್ತಾ ಇಲ್ಲ. ಹೋಮ್ ಡೆಸ್ಟಿನೇಷನ್ ಹಾಕ್ಬಿಡೋಣ. ಬಂದ್ರೆ ಬರಲಿ, ಹೋದ್ರೆ ಹೋಗ್ಲಿ. ಗಾಯ್ಸ್, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕು ಅಂತಂದಲ್ಲ ಬೆಳಗ್ಗೆನೆ ಲಾಗ್ ಶುರು ಮಾಡಿದಾಗ. ಏನಪ್ಪ ಅದು ಅಂತಂದ್ರೆ, ಸುಮಾರು ಜನ ಕೇಳ್ತಾ ಇದ್ದೀರಾ ಗಾಡಿ ಬಗ್ಗೆ ಹೇಳಿ, ಪಿಕಪ್ ಬಗ್ಗೆ ಹೇಳಿ, ನಿಮ್ಮ ಗಾಡಿ 80ಕ್ಕೆ ಲಾಕ ಅಂತ. ಬಟ್ ನಾನು ಹೇಳ್ತಾ ಇದ್ದೀನಿ, ಹೌದು ನಮ್ಮ ಗಾಡಿ 80ಕ್ಕೆ ಲಾಕು. ಇದು ಶೋರೂಮಲ್ಲೇನೆ 80ಕ್ಕೆ ಫಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ನಾವು ತೆಗೆಸ್ಕೊಂಡ್ರೆ ಆಚೆಗಡೆ ತೆಗೆಸ್ಕೋಬಹುದು. ಶೋರೂಮಲ್ಲಂತೂ ತೆಗಿಯಲ್ಲ 80ಕ್ಕೆ ಲಾಕ. ಶೋರೂಮಲ್ಲಿ ಹೇಳೋದೊಂದೇ, ಅವರು ಇಲ್ಲ ತೆಗಿಯೋಕ್ಕೆ ಆಗಲ್ಲ ಅಂತಾರೆ. ಬಟ್ ಆಚೆಗಡೆ ನಾನು ಕೇಳಿದ್ದೀನಿ, ಸುಮಾರು ಜನ ಹೇಳಿದ್ರೆ ಇಲ್ಲ ಕೊಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅಷ್ಟೇ. ನಾನು ಲಾಕ್ ತೆಗ್ಸಿಲ್ಲ ಗುರು. 80ರಲ್ಲೇ ಐತೆ, ಹಂಗೆ ಅದೇ ಓಡಿಸ್ತಾ ಇದ್ದೀನಿ ಗಾಡಿನ ನಾನು. ಎಷ್ಟೋ ಜನ ಆ ಲಾಕ್ನ ತೆಗ್ಸ್ಕೊಂಡು ಓಡ್ತಿರೋರವ್ರೆ. ಮತ್ತೆ ಪಿಕಪ್ ಬಗ್ಗೆ ಕೇಳ್ತೀರಾ. ಹೇಳ್ತಾ ಇದ್ದೀನಿ ಅವತ್ತಿಂದ, ಪಿಕಪ್ ಅಂತೂ ಕೇಳಲೇಬೇಡಿ. ಪಿಕಪ್ ಅಂತೂ ಇಲ್ವೇ ಇಲ್ಲ. ಪೆಟ್ರೋಲ್ ಹಾಕ್ಸ್ತಾ ಪೆಟ್ರೋಲ್ ಓಡಿಸಿದ್ರೆ ಪಿಕಪ್ ಬರುತ್ತೆ ಸ್ವಲ್ಪ. ಡೀಸೆಲ್ ಗಾಡಿ ಎಷ್ಟು ಪಿಕಪ್ ಅಂತೂ ಇಲ್ಲ. ಪೆಟ್ರೋಲಲ್ಲೂ ಕೂಡ ಒಂದು ಲೆಕ್ಕಾಚಾರಕ್ಕೆ ಏನು ಮೋಸ ಇಲ್ಲ ಪೆಟ್ರೋಲ್ಗಲ್ಲಿ ಪಿಕಪ್ಪು. CNG ಮಾತ್ರ ಸಿಕ್ಕಾಪಟ್ಟೆ ಲಾಸ್ ಹೋಗೋರು ಪಿಕಪ್ಪು. ದಯವಿಟ್ಟು ಪದೇ ಕೇಳಿದ್ನೆ ಕೇಳಬೇಡಿ. ಈ ವಿಡಿಯೋದಲ್ಲಿ ನೋಡ್ರಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಮ್ಮ ಗಾಡಿ 80ಕ್ಕೆ ಲಾಕ್. ಅದು ಎಲ್ಲ ಗಾಡಿ 80ಕ್ಕೆ ಲಾಕ್ ಇಲ್ಲ. CNG ಟೂರ್ S ಈ ಕಾರ್ ಮಾತ್ರ ನಾನು ನೋಡಿರೋ ಮಟ್ಟಕ್ಕೆ 80ಕ್ಕೆ ಲಾಕ್ ಇರೋದು. ಸದ್ಯಕ್ಕೆ ಪ್ರೆಸೆಂಟ್ಲಿ ಇನ್ಯಾವುದೇ ಗಾಡಿ ಲಾಕ್ ಇಲ್ಲ. ಮತ್ತೆ ವ್ಯಾಗನರ್ ಕೂಡ ಲಾಕ್ ಇರ್ಬೋದು ಅನ್ಸಕ್ಕಾರ. ಅದು ಮಾರುತಿ ಸುಜುಕಿ ಕಂಪ್ನಿದೇನೆ. ವ್ಯಾಗನರಲ್ಲೂ ಲಾಕ್ ಇರ್ಬೋದು. ಅದರಲ್ಲೂ ಟಾಪ್ ಆ್ಯಂಡ್ ಆ ಥರ ತಗೊಂಡ್ರೆ ಲಾಕ್ ಇರಲ್ಲ. ಈ ಮಾರುತಿ ಕಂಪ್ನಿಲಿ ಮಾತ್ರ ಗುರು ಈ ಥರ ಮಾಡವ್ರೆ. ಅದು ಯಾಕೆ ಅಂತ ಅಂತೂ ಗೊತ್ತಿಲ್ಲ. ಬೇರೆ ಗಾಡಿ ಬೇರೆ ಯಾವುದೇ ಕಂಪ್ನಿ ಗಾಡಿ ತಗೊಂಡ್ರು ಕೂಡ ಲಾಕ್ ಇಲ್ಲ. ಇದ್ರಲ್ಲಿ ಮಾತ್ರ ಲಾಕು ಕಂಪ್ನಿಲೇ ಬರ್ತವೆ. ಅದೊಂದೇ ಬೇಜಾರು. ಅದಕ್ಕೋಸ್ಕರ ನಾನು ಸಜೆಷನ್ ಮಾಡೋದು ಯಾವ ಗಾಡಿ ಅಂದರೆ VX ಇದೆ ನೋಡಿ ಆ ಕಾರ್. ಅದು ಬೆಸ್ಟು ಆ ಕಾರು. ಯಾಕೆಂದರೆ ಲಾಕ್ ಇಲ್ಲ, ಮತ್ತು ಎಲ್ಲ ಸಿಸ್ಟಮ್ ಎಲ್ಲ ಪ್ರತಿಯೊಂದು ಫ್ಯೂಚರು ಎಲ್ಲ ಇದೆ ಅದರಲ್ಲಿ. ಏನಪ್ಪ ಅಂದರೆ ಮ್ಯಾಗ್ ವೀಲ್ ಒಂದು ಇಲ್ಲ, ಅದೊಂದು ಬಿಟ್ಟರೆ ಎಲ್ಲ ಫ್ಯೂಚರ್ ಐತೆ ಗುರು VX ಕಾರಲ್ಲಿ. ಆ ಕಾರ್ನ ಬೇಕಾದ್ರೆ ತೊಗೊಳೋರು ಬೇಕಾದ್ರೆ ಆ ಕಾರ್ನ ತಗೊಳ್ಳಿ. ಬೆಸ್ಟ್ ಐತೆ ಕಾರ್. ಎಲ್ಲ ಗಾಡಿಲೂ ಈಗ ಪ್ರೆಸೆಂಟ್ಲಿ ಇರೋದು VX ಕಾರ್ ಬೆಸ್ಟು. ಮತ್ತೆ ಪದೇ ಕೇಳಿ ದಯವಿಟ್ಟು ಕೇಳಬೇಡಿ ಗೈಸ್. ಇವತ್ತು ಇದಿಷ್ಟು ನನ್ನ ಅರ್ನಿಂಗ್ಸ್ ಗುರು. ಟೋಟಲ್ 10 ಟ್ರಿಪ್ ಮಾಡಿದ್ದೀನಿ. ಕಂಪ್ಲೀಟೆಡ್ 22 ಪಾಯಿಂಟ್ ಬಂದೈತೆ. ಮತ್ತು 3848 3850 ಪ್ಲಸ್ 50 ರೂಪಾಯಿ ಟೋಲ್ ಚಾರ್ಜಸ್ ಸೇರಿ 3900 ರೂಪಾಯಿ ಇವತ್ತು ನನ್ನ ಅರ್ನಿಂಗ್ಸ್ ಗುರು. ಒಂದು 900 ರೂಪಾಯಿ ಖರ್ಚು ಹೋದ್ರೆ ಇವತ್ತೊಂದು 3000 ಸೇವ್ ಆಗಿರುತ್ತೆ.